ಪವಾಡ ಮಗು ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮ ಸ್ವಾಗತ. ನಮ್ಮ ಚರ್ಚೆಯ ಅಂತಿಮ ಹಂತಕ್ಕೆ ನಾವೀಗ ಬಂದಿದ್ದೀವಿ. ಡಾಕ್ಟರ್ ರವೀಂದ್ರ ಅವ್ರನ್ನ ಕೇಳೋಣ. ಸರ್, ಈಗ ನೀವು ಒಂದು ಅನಲೈಸ್ ಮಾಡಿದ ಪ್ರಕಾರ ಆ ಮಗುವಿಗೆ ಇರ್ತಕ್ಕಂಥ ಡಿಸೀಸ್, ಇದಕ್ಕೆ ಟ್ರೀಟ್ಮೆಂಟ್ ವಿಚಾರ ಏನಾದರೂ ತಿಳಿಸ್ಕೊಡ್ಬೋದಾ? ಖಂಡಿತವಾಗಿ. ಅಂದರೆ ಫಸ್ಟು ನಾವು ಡಯಾಗ್ನೋಸಿಸ್ ಕನ್ಫರ್ಮ್ ಮಾಡಬೇಕು. ಅದಕ್ಕೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ ಕೆಲವು ಬ್ಲಡ್ ಟೆಸ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಬೇಕಾದರೆ CT ಸ್ಕ್ಯಾನ್ ಅಂತ ಮಾಡಬೇಕಾಗುತ್ತೆ ತಲೆಗೆ. ಯಾಕೆಂದರೆ ಏನು ಹೈಡ್ರೋಕೆಫ್ಲಸ್ ಅಥವಾ ಬೋನ್ ಡಿಫಾರ್ಮಿಟೀಸ್ ಏನಿದ್ರು ಅದು ಕನ್ಫರ್ಮ್ ಆಗೋದಕ್ಕೆ. ಅದಾದಮೇಲೆ ಹೈಡ್ರೋಕೆಫ್ಲಸ್ ಏನಾದ್ರು ಕನ್ಫರ್ಮ್ ಆಯಿತು ಅಂತಂದರೆ ಬ್ರೈನಿನ ಏನು ವೆಂಟ್ರಿಕಲ್ಸ್ ಅಂತ ಏನು ಹೇಳ್ತೀವಿ, ಅಲ್ಲಿಂದ ಹೊಟ್ಟೆಗೆ ಒಂದು ಸಣ್ಣ ಪೈಪ್ನ ಜೋಡಿಸ್ತಾರೆ. ಆಗ ಅಲ್ಲಿರ್ತಕ್ಕಂತಹ ನೀರಿನ ಅಂಶ ಹೊಟ್ಟೆಯಲ್ಲಿ ಡ್ರೈನ್ ಆಗುತ್ತೆ. ಅಂದ್ರೆ ಆಪರೇಷನ್ ಮುಖಾಂತರ, ಸಣ್ಣ ಆಪರೇಷನ್, ಇಟ್ಸ್ ನಾಟ್ ಎ ಮೇಜರ್ ಆಪರೇಷನ್. ನ್ಯೂರೋ ಸರ್ಜನ್ಸ್ ಮಾಡ್ತಾರೆ ಅದನ್ನ. ಆ ರೀತಿಯಾಗಿ ಕನೆಕ್ಷನ್ ಮಾಡಿದ್ರೆ ಬ್ರೈನಿನ ಡೆವಲಪ್ಮೆಂಟ್ಸ್ ಇಂಪ್ರೂವ್ ಆಗುತ್ತೆ. ಆಮೇಲೆ ಆ ಪ್ರೆಷರ್ಸ್ ಕಡಿಮೆ ಆಗುತ್ತೆ. ಆಮೇಲೆ ನಾನು ಎಸ್ ಎ ಗ್ಯಾಸ್ಟ್ರೋಂಟಾಲಜಿಸ್ಟ್, ಲಿವರ್ ಸ್ಪೆಷಲಿಸ್ಟ್ ಆಗಿ ಏನು ಹೇಳೋದಂದ್ರೆ ಅವ್ರಿಗೆ ನ್ಯೂಟ್ರಿಷನ್ ಡೆವಲಪ್ ಮಾಡ್ಬೇಕು ಮಗುಗೆ. ಅಂದ್ರೆ ಹೇಗೆ ಅಂದ್ರೆ ಯೂಶುವಲ್ ಆಗಿ ಈಗ ಮಗುಗೆ ಯಾವುದೇ ರೀತಿ ತಗೊಳ್ಳತಕ್ಕಂತಹ ಒಂದು ಶಕ್ತಿ ಇಲ್ಲ. ಹೌದು. ಅದಕ್ಕೆ ಮೂಗಿನಿಂದ ಟ್ಯೂಬ್ ಹಾಕಿ, ಅಂದ್ರೆ ಒಂದೇ ಸಲ ಎಲ್ಲ ಆಹಾರನ ಕೊಡೋಕ್ಕಾಗಲ್ಲ. ಅದಕ್ಕೆ ನಾವು ರೀಫೀಡಿಂಗ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇವಾಗ ತುಂಬಾ ದಿನ ಇವಾಗ ನಾವು ಅಣ್ಣಾಜರೆ ನೋಡಿದಾಗ್ಲೂ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಲೈಟ್ ಫುಡ್ಸ್ ಡೈಜೆಷನ್ ಆಗೋವಂತಕ್ಕಂಥ ಒಂದು ಇದನ್ನ ಕೊಡ್ತೀವಿ. ಆಮೇಲೆ ಸ್ಲೋ ಆಗಿ ಒಂದೊಂದೇ ಅಂಶ, ವಿಟಮಿನ್ ಅಂಶ, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸು, ಫ್ಯಾಟ್ಸ್ ಇದನ್ನೆಲ್ಲ ರೈಸ್ ಮಾಡ್ತೀವಿ. ಆಗ ಮಗುಗೆ ಸ್ಲೋಲಿ ಡೆವಲಪ್ಮೆಂಟ್ ಪವರ್ ಬರುತ್ತೆ. ಓವರ್ ಪೀರಿಯಡ್ ನಾರ್ಮಲೈಸ್ ಆಗುತ್ತೆ. ಅಂದ್ರೆ ಈಗ ತಲೆಯ ದೊಡ್ಡದಾಗಿರ್ತಕ್ಕಂಥ ಭಾಗ ಅದು ನಾರ್ಮಲ್ ಸ್ಟೇಜಿಗೆ ಬರುತ್ತೆ. ಅಂದ್ರೆ ಯಾವ ಮಟ್ಟಕ್ಕೆ ಬ್ರೈನ್ ಡ್ಯಾಮೇಜ್ ಆಗಿದೆ ಅನ್ನೋದನ್ನು ಒಂದು ಇದು ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಎಷ್ಟು ತಿಂಗಳಿಂದ ಇದಿದೆ ಅದನ್ನು ಇಂಪಾರ್ಟೆಂಟ್. ಯಾಕೆಂದ್ರೆ ಒಂದು ಸ್ಟೇಜ್ ಮೀರಾದ್ಮೇಲೆ ಬ್ರೈನಿನಲ್ಲಿ ಇರ್ತಕ್ಕಂಥ ನ್ಯೂರಾನ್ಸ್ಗಳು ಕೆಲಸ ಮಾಡೋದಿಲ್ಲ. ಅದಕ್ಕೋಸ್ಕರ ಆ ಸ್ಟೇಜ್ ತಲುಪಿದೆ ಅನ್ನೋದನ್ನ ನೋಡೋದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ಆದಷ್ಟು ಬೇಗ ಅಂದ್ರೆ ಮಗುಗೆ ಬೇಸಿಕಲಿ ಇನ್ವೆಸ್ಟಿಗೇಷನ್ಸ್ ಮಾಡಿಸಿ ಅದನ್ನೇನು ತೊಂದರೆನ ಕಂಡುಹಿಡಿಯೋದು ಉತ್ತಮ. ಗುರುಜಿ, ಇಂಥ ವಿಚಾರಗಳಲ್ಲಿ ಯಾರು ಮಾಧ್ಯಮದವರಾಗಲಿ, ಜನಗಳಾಗಲಿ, ಡಾಕ್ಟರ್ ಆಗಲಿ, ಯಾರು ಏನೇ ಹೇಳಿದ್ರು ಕೇಳೋದಕ್ಕಿಂತ ಹೆಚ್ಚಾಗಿ ಭಕ್ತಾದಿಗಳು ನಿಮ್ಮ ಮಾತನ್ನು ಕೇಳ್ತಾರೆ. ಸೊ ಈಗ ನೀವೇನೋ ಒಂದು ಈಗ ಆ ಭಕ್ತಾದಿಗಳೆಲ್ಲ ನಿಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಆಯ್ತಾ? ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಡಾಕ್ಟರ್ ಹೇಳಿದಾಗೆ ಮಗುವನ್ನ ಉಳಿಸ್ಲಿಕ್ಕೆ ಪ್ರಯತ್ನವನ್ನು ಮೊದಲು ಮಾಡಬೇಕು. ಖಂಡಿತ. ಅದು ದೇವರೇ ಇರಲಿ, ಮತ್ತೊಂದಿರಲಿ, ಏನಾರಿರಲಿ, ಜೀವಿ ಅಂತೂ ಹೌದಲ್ವ. ಆದ್ರಿಂದ ಮೊದಲಿಗೆ ಮಾನವೀಯತೆಯನ್ನು ಮೆರಿಬೇಕಾಗತ್ತೆ. ಅದಕ್ಕೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಬಿಟ್ಟು ಬೇರೆ ಏನಾದ್ರು ಚಿಕಿತ್ಸೆ ಮಾಡಿದ್ರೆ ಉಳಿಯುತ್ತಾ ಅಂತ ಮೊದಲು ನೋಡ್ಬೇಕಾಗತ್ತೆ. ಒಂದ್ ವೇಳೆ ಉಳಿತು ಅಂತಂದ್ರೆ ನಂತರ ಅದನ್ನ ದೇವರು ಅಥವಾ ಇನ್ನೊಂದು ಅಂತ ಮತ್ತೊಂದು ವಿಮರ್ಶೆ ಮಾಡಿ ನೋಡ್ಬೋದು. ಒಂದು ವೇಳೆ ಕೆಲವರಿಗೆ ಒಂದು ಡೌಟ್ ಇರುತ್ತೆ, ನಾವೆಲ್ಲ ಅನ್ಕೊಂಡಿದ್ದು ಹರಕೆ ಮಾಡಿದ್ದೆಲ್ಲ ಆಗಿದೆಯಲ್ಲ, ಹಾಗಿದ್ರೆ ದೇವ್ರ ಶಕ್ತಿ ಇಲ್ದಿದ್ರೆ ಅದೇ ಆಗ್ತಿತ್ತು ಕೇಳ್ತಾರ ಪ್ರಶ್ನೆ. ಹೌದು, ಕೆಲವೊಂದು ಸಂದರ್ಭದಲ್ಲಿ ಆಗುವಂತ ಸಮಯಕ್ಕಾಗಿರ್ಬೋದು. ಮತ್ತೆ ಕೆಲವೊಂದು ಸರ್ತಿ ಆ ಊರಿನ ಗ್ರಾಮ ದೇವತೆ ಭಾಗ್ಯವಂತಿ ಎನ್ನುವಂತ ಹೆಸರಿನಲ್ಲಿ ಇವರು ಹರಕೆ ಮಾಡಿರ್ಬೋದು. ಹೌದು, ದೇವರ ಹರಕೆನಲ್ಲಿ ಮಾಡಿದ್ರಿಂದಲೂ ದೇವ್ರ ಒಲ್ದೂ ಆಗಿರ್ಬೋದು. ಯಾಕಂದ್ರೆ ಇವರ ಧಾರ್ಮಿಕ ನಂಬಿಕೆಗಳು ಸತ್ಯವೇ ಆಗಿರುತ್ತೆ. ನಾವು ಅವರ ನಂಬಿಕೆಗಳನ್ನ ನಾವೇನು ಅಲ್ಲಗಳೆಯುತ್ತಾ ಇಲ್ಲ. ಹಾಗಂತೇಳಿ ದೇವಿಯನ್ನೇ ಇವರು ಸರಿಯಾಗಿ ಪೂಜೆನೆ ಮಾಡಬೇಕು ಆ ದೇವಸ್ಥಾನದಾಗ. ಖಂಡಿತ. ಅದು ಬಿಟ್ಬಿಟ್ಟು ಈ ಮಗುವನ್ನ ಬಿಡುಗಡೆ ಮಾಡಿಬಿಟ್ಟು ಅದನ್ನ ಆಸ್ಪತ್ರೆಗೆ ಸೇರಿಸಿ ಆ ಮಗುವಿನ ಏಳಿಗೆಗೋ ಅಥವಾ ಆ ಮಗುವಿನ ಒಳಿತಿಗೋ ಇವರು ದುಡಿತಾರೆ ಅಂತಂದ್ರೆ ಭಾಗ್ಯವಂತಿ ದೇವಿಯೇ ಇವಳನ್ನ ಮತ್ತೆ ಹರಿಸ್ತಾರೆ. ಇಲ್ಲ ಅಂತಂದ್ರೆ ಆ ಮಗುವಿನ ದುರಂತಕ್ಕೆ ಕಾರಣವಾದ್ರೆ ಆ ದೇವಿಗೆ ಸಿಟ್ಟು ಬರ್ಬೋದು. ಆದ್ರಿಂದ ಇವರು ಮೊದಲಿಗೆ ಆ ದೇವಿ ಆರಾಧನೆಯನ್ನ ದೇವಸ್ಥಾನದಲ್ಲೇ ಮಾಡಿ ಆ ಮಗುವನ್ನ ಆಸ್ಪತ್ರೆಗೆ ಸೇರಿಸೋದ್ರ ಮುಖಾಂತರ ಒಂದು ವೈಚಾರಿಕತೆಯಲ್ಲಿ ಅವ್ರು ಮೆರಿಬೇಕಾಗುತ್ತೆ. ಜೊತೆಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಭಗವಂತ ಅಂತಂದ್ರೆ ಏನು, ಪೂಜೆ ಪುನಸ್ಕಾರಗಳ ಅಗತ್ಯತೆಗಳೇನು, ಯಾವ ಸಂದರ್ಭದಲ್ಲಿ ಪೂಜೆಯನ್ನು ಮಾಡಬೇಕು, ಹೇಗೆ ದೇವರ ಅವತಾರ ಆಗತ್ತೆ, ಪುನರ್ಜನ್ಮ ಅನ್ನುವಂಥದ್ದು ಇದೆಯಾ, ದೇವರು ಅನ್ನುವಂಥದ್ದು ಮತ್ತೊಮ್ಮೆ ಹುಟ್ಟು ಬರ್ಲಿಕ್ಕೆ ಸಾಧ್ಯತೆಗಳಿದೆಯಾ, ಇವುಗಳ ಬಗ್ಗೆ ಅಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥ ಸ್ವಾಮಿಗಳಿರ್ತಾರೆ ಅಥವಾ ಗುರುಗಳಿರ್ತಾರೆ, ಅವರ ಪ್ರವಚನಗಳನ್ನ ಕೇಳಬೇಕು. ಅದನ್ನು ಇವರು ಮನಸ್ಸಿನಲ್ಲಿ ಅಳವಡಿಸ್ಕೊಳ್ಳೋದು. ಇನ್ನೊಂದು ನನ್ನ ಕುತೂಹಲ ಕೇಳ್ತಾ ಇರೋದು ಗುರುಜಿ, ಈ ಅಪರಾವತಾರಗಳು ಅಂತಕ್ಕಂಥ ಮಾತು ತುಂಬಾ ಕೇಳಿ ಬರ್ತಾ ಇದೆ. ಅಲ್ಲಿ ಯಾರೋ ಹುಟ್ಟಿದ್ರು, ಅವ್ರು ಸತ್ ನಂತರ ಅವ್ರ ಅಪರಾವತಾರ ಇಲ್ಲಿ ಹುಟ್ಟಿದೆ, ಹಾಗೆ ಹೇಗೆ ಅಂತೆಲ್ಲ. ಸೊ ಏನು ನೀವು ವಿಶ್ಲೇಷಣೆ ಕೊಡ್ತೀರಾ ಅದಕ್ಕೆ? ನನಗೆ ಕುತೂಹಲದ ಒಂದು ವಿಚಾರ ಅದು, ಅಪರಾವತಾರಗಳು ಅಂತ. ಅಪರಾವತಾರ ಅಂತಂದ್ರೆ ಏನಾದ್ರೂ ಒಂದು ದೈವಾಂಶ ಇರ್ತಕ್ಕಂಥವ್ರು ಹುಟ್ಟಲಿಕ್ಕೆ ಸಾಧ್ಯತೆಗಳಿಲ್ಲ ಅಂತೇನಿಲ್ಲ, ಸಾಧ್ಯತೆಗಳಿದೆ. ಯಾವುದೋ ಒಂದು ಸಾಯುವಂತ ಸಂದರ್ಭದಲ್ಲಿ ಆ ಆತ್ಮ ಇನ್ನೇನು ದೇಹವನ್ನ ಬಿಟ್ಟು ಹೊರಟೋಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಏನಾಗಬೇಕು ಅನ್ನುವಂಥದ್ದು ಭಾವನೆಗಳಿರ್ತದೋ ಅದೇ ರೀತಿಯಾಗಿ ಮುಂದಿನ ಪುನರ್ಜನ್ಮವನ್ನು ಪಡಿತಾರೆ ಅನ್ನುವಂಥದ್ದು ಭಗವದ್ಗೀತೆ ಹೇಳುತ್ತೆ. ಏನಂತಂದ್ರೆ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ ಅಂತ. ಯಾವ ಭಾವನೆಯಲ್ಲಿ ಜೀವನವನ್ನು ಬಿಟ್ಟು ಹೊರಟೋಗಿರ್ತಾರೋ ಅದೇ ಜೀವಾತ್ಮ ಮತ್ತೊಮ್ಮೆ ಹುಟ್ಲಿಕ್ಕೆ ಸಾಧ್ಯತೆಗಳಿದೆ ಅಂತ. ಆದರೆ ಇಲ್ಲಿ ಈ ಅಗೋಚರ ಶಕ್ತಿಯೋ ಒಂದು ಅಥವಾ ಅತಿಮಾನುಷ ಶಕ್ತಿ ಅನ್ನುವಂಥದ್ದು ಇರಬೇಕು. ಅತಿಮಾನುಷ ಶಕ್ತಿ ಅಂತಂದ್ರೆ ಸಾಮಾನ್ಯ ಮನುಷ್ಯರಿಗೆ ಇರಬಹುದಾದಂಥ ಒಂದು ಶಕ್ತಿಗಳು ಏನಿದೆ ಅದು ಅಲ್ಲದೆ ವಿಜ್ಞಾನಕ್ಕೂ ಒಂದು
ಪ್ರಶ್ನಾರ್ಥಕವಾಗಿರುವಂತೆ ವೈದ್ಯಕೀಯ ಲೋಕಕ್ಕೂ ಒಂದು ಪ್ರಶ್ನಾರ್ಥಕವಾಗಿರುವಂಥ ಒಂದು ಶಕ್ತಿ ಅವರಲ್ಲಿತ್ತು ಅಂತಂದರೆ ಅವ್ರನ್ನ ದೈವಾಂಶ ಸಂಭೂತರು ಅಂತ ಕರಿಬೋದು. ಒಂದು ಇಲ್ಲ ಅಂತಂದರೆ ಸಾಧನೆಯಲ್ಲಿ ಅವ್ರಿಗೆ ಎತ್ತರ ಮಟ್ಟಕ್ಕೆ ಹೋಗಿರಬೇಕು. ಈಗ ಪುಟ್ಟಭರ್ತಿ ಅವ್ರನ್ನ ಒಂದು ರೀತಿಯಲ್ಲಿ ನೋಡಿದ್ರು ಸಾಧನೆಗಳು ಬೇಕಾದಷ್ಟು ಖಂಡಿತ. ಹಾಗಾಗಿ ಒಂದು ಸಾಧನೆಯಲ್ಲಾಗಿ ವಿತ್ತಂ ಬಂಧುರ್ ವಯಃ ಕರ್ಮಂ ಜ್ಞಾನಂತ ಪಂಚಮಿ 5 ಥರದಲ್ಲಿ ಅಂದರೆ ವಿತ್ತ ಹಣ, ವಿತ್ತಂ ಬಂಧು ಅಪಾರ ಬಂಧುಗಳನ್ನ ಗಳಿಸಿರ್ತಕ್ಕಂಥ ಕೆಪಾಸಿಟಿ, ವಯಸ್ಸು ದೊಡ್ಡ ವಯಸ್ಸು 105 ವರ್ಷದ ನಮ್ಮ ಸಿದ್ಧಗಂಗಾ ಸ್ವಾಮಿಗಳು, ಆಮೇಲೆ ಕರ್ಮ ಅಂದ್ರೆ ಅಚೀವ್ಮೆಂಟ್ ಸಾಧನೆಗಳು, ಇನ್ನೊಂದು ಜ್ಞಾನದಿಂದ ಸಂಪತ್ತಿದ್ರೆ ಅವ್ರನ್ನ ಇದು ಮಾಡ್ಬೋದು. ಓಕೆ, ಕೊನೆಯದಾಗಿ ಡಾಕ್ಟ್ರೆ, ಇವಾಗ ಒಂದು ವೇಳೆ ಈ ಕಾರ್ಯಕ್ರಮವನ್ನು ನೋಡಿ ಖಂಡಿತ ನಮ್ಮ ಮಗುವನ್ನು ನಾವು ಉಳಿಸ್ಕೊಳ್ಬೇಕು ಅಂತ ಏನಾದರೂ ಅವರು ಮನಸ್ಸು ಮಾಡಿದ್ದೇ ಆದಲ್ಲಿ ಅವ್ರು ಯಾವ ಸ್ಪೆಷಲಿಸ್ಟ್ಗಳನ್ನ ಅವರು ಭೇಟಿ ಮಾಡಬೇಕಾಗುತ್ತೆ? ಏನು ಮಾಡಬೇಕು? ನ್ಯೂರಾಲಜಿ, ನ್ಯೂರೋಸರ್ಜನ್ಸ್ನ ಇದು ಮಾಡಬೇಕು. ಓಕೆ. ಅದಾದ್ಮೇಲೆ ಗ್ಯಾಸ್ಟ್ರೋಂಟ್ರಾಲಜಿಸ್ಟ್ಸ್, ನ್ಯೂಟ್ರಿಷನ್ ಪಾರ್ಟ್, ಗ್ಯಾಸ್ಟ್ರೋಂಟ್ರಾಲಜಿಸ್ಟ್ ಮತ್ತೆ ನ್ಯೂಟ್ರಿಷನಿಸ್ಟ್, ಓಕೆ, ಅವರು ಈ 4 ಇವ್ರನ್ನು ನೋಡ್ಬೇಕಾಗುತ್ತೆ. ಆಮೇಲೆ ಎಸ್ಪೆಷಲಿ ಮಗು ಈಗ ಅದು ಬೀದರ್ನಲ್ಲಿ ನಡೆದಿರೋದು, ಬೀದರ್ನಲ್ಲಿ ಆ ಫೆಸಿಲಿಟೀಸ್ ಎಲ್ಲ ಇದೆಯಾ ಅಲ್ಲೆಲ್ಲ? ಹೇಗೆ ಬೆಂಗಳೂರಿಗೆ ಬರಬೇಕು? ಬೀದರಿಂದ ಬೆಂಗಳೂರಿಗೆ ಬರ್ತಕ್ಕಂಥದ್ದು ಸೂಕ್ತ. ಅವ್ರು ಬೀದರ್ಗೆ ಬೆಂಗಳೂರಿಗಿಂತ ಹೈದರಾಬಾದ್ ಹತ್ರ ಆಗುತ್ತೆ. ಈವನ್ ಹೈದರಾಬಾದಲ್ಲೂ ಇದಿಲ್ಲ, ತೊಂದರೆ ಇಲ್ಲ. ಓಕೆ, ಸಾಕಷ್ಟು ವಿಚಾರಗಳು ತಿಳಿಸ್ಕೊಟ್ಟಿದ್ದೀರಾ. ಇಬ್ಬರಿಗೂ ಕೂಡ ಸುವರ್ಣ ನ್ಯೂಸ್ ಪರವಾಗಿ ಕೃತಜ್ಞತೆಗಳು, ನಮಸ್ಕಾರ. ಸೊ ವೀಕ್ಷಕರೇ, ನಾನು ಈಗಾಗಲೇ ಹೇಳಿದ ಹಾಗೆ ಧಾರ್ಮಿಕತೆ ಅನ್ನೋದು ನಮ್ಮನ್ನು ಬೆಳೆಸಬೇಕು, ಆದರೆ ಧಾರ್ಮಿಕತೆ ಅನ್ನೋದು ನಮ್ಮನ್ನು ತುಳಿಬಾರ್ದು ಯಾವ ಕಾರಣಕ್ಕೂ. ಯಾಕೆಂದರೆ ಈ ವಿಚಾರದಲ್ಲಿ ಈ ಹಸು ಕಂದಮ್ಮ, ಏನೂ ತಿಳಿದೇ ಇರತಕ್ಕಂಥ ಮುಗ್ಧ ಕಂದಮ್ಮ, ಅದು ಒಂದು ಅನಾರೋಗ್ಯ ಪೀಡಿತವಾಗಿ ಕಾಡ್ತಾ ಇರಬೇಕಾದ್ರೆ, ಅನಾರೋಗ್ಯ ಪೀಡಿತವಾಗಿ ಇರಬೇಕಾದ್ರೆ ಮೊದಲು ಮಗುವನ್ನು ಉಳಿಸ್ಕೊಂಡು ಮಾನವೀಯತೆಯನ್ನು ಮೆರೆಯೋಣ. ಆಮೇಲೆ ನಿಮ್ಮ ಧಾರ್ಮಿಕ ನಂಬಿಕೆಗಳು ಏನಿದೆ ಅದನ್ನು ನೀವು ಮುಂದುವರಿಸ್ಕೊಂಡು ಹೋಗ್ಬೋದು. ಬಹಳ ಉತ್ತಮವಾದಂತಹ ಸಲಹೆಗಳನ್ನ ಗುರೂಜಿಯವರು ಕೊಟ್ಟರು, ಕೂಡ ಡಾಕ್ಟ್ರು ಕೂಡ ಕೊಟ್ಟರು. ಸೊ ಆ ರೀತಿಯಾಗಲಿ ಮಗು ಆದಷ್ಟು ಬೇಗ ಗುಣಮುಖವಾಗಲಿ. ಆ ಗುಣಮುಖರಾಗಿ ಆ ಮಗು ಮುಂದೆ ಯಾವುದಾದ್ರೂ ಒಂದು ಇಂಥ ಕಾರ್ಯಗಳಲ್ಲಿ ತೊಡಕೊಂಡ್ರೆ ನಮ್ಮ ಈ ಎಲ್ಲ ಶ್ರಮಗಳು ಕೂಡ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ದುನಿಯಾ ಚರ್ಚಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.